ಇಂದು ಬಾಗೇಪಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಕಾರ್ಮಿಕ ಕಾಯ್ದೆಗಳು ಮತ್ತು ಯೋಜನೆಗಳು ಕುರಿತು ಒಂದು ದಿನದ ತಾಲೂಕು ಮಟ್ಟದ ಕಾರ್ಯಾಗಾರ ಹಮ್ಮಿಕೊಂಡಿದ್ದರು. ಒಟ್ಟು 20 ಅಸಂಘಟಿತ ವಲಯಗಳ ಕಾರ್ಮಿಕರಿಗೆ ತರಬೇತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾದ ಶ್ರೀಮತಿ ಶಬಾನಾ ಹಸ್ನಿ, ರಮೇಶ್, ಸತೀಶ್, ಟಿಬಿ ಸೋಮಶೇಖರ, ಉಷಾ, ಬಸವಪ್ರಭು ಇನ್ನು ಮುಂತಾದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ಚೆಕ್ ಮಾಡ್ಕೋಬಹುದು ಅಥವಾ ನಮ್ಮ ಕಚೇರಿಗೆ ಸಂಪರ್ಕಿಸಿದಾರು ಪಡ್ಕೋಬಹುದು. ಎಷ್ಟು ವಯಸ್ಸಾಗಿದೆ ಆ ಮಿನಿಮಮ್ ವೇಜಸ್ ನ ಕೊಡೋದು ಮಾಲೀಕರ ಕರ್ತವ್ಯ ಆಗಿರುತ್ತೆ. ಇದಷ್ಟು ಮಾತೇನಾದ್ರೂ ಅವರು ಇಷ್ಟ ವೇತನ ಪಾವತಿ ಮಾಡ್ತಿಲ್ಲ, ಕೆಲಸ ಮಾಡಿದ್ರೆ ಒಂದು ದಿನ ಅವನು ರಜೆ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತಾನೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಒಂದು ತಿಂಗಳಿಗೆ ಒಂದು ಕೊಡ್ತಾರೆ, ಒಂದು ತಿಂಗಳಿಗೆ ಒಂದು ರಜೆ ಹಾಕಬಹುದು. ನೆಕ್ಸ್ಟ್ ಹಾಜರಾತಿ ಮತ್ತು ವೇತನ ನಿರ್ವಹಿಸಬೇಕಾಗಿರುತ್ತೆ. ಅಂದ್ರೆ ನಮೂನೆ ಇವನಲ್ಲಿ 5 ಚೆಕ್ ಅಥವಾ ಅವರ ಖಾತೆಗೆ ಅಕೌಂಟ್ ಟ್ರಾನ್ಸ್ಫರ್ ಮೂಲಕ ವೇತನವನ್ನು ಪಾವತಿ ಮಾಡಬೇಕಾಗುತ್ತೆ. ಅಷ್ಟಾತು ಡಿಡಕ್ಷನ್ ESI PF ಬಿಟ್ಟು ಬೇರೆ ಆಮೇಲೆ ವೆಲ್ಫೇರ್ ಫಂಡ್ ಅಂತ 20 ರೂಪಾಯಿ ಅದು ಬಿಟ್ಟು ಬೇರೆದೇನಾದ್ರು ನೀವು ಬದಲಾವಣೆ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಕಾನೂನು ಬಾಹಿರವಾಗಿರುತ್ತೆ, ಅದ್ರ ಮೇಲೆ ನಾವು ಕಾನೂನು ಕ್ರಮನ ಜರುಗಿಸ್ತೀವಿ. ನೆಕ್ಸ್ಟ್ ಕನಿಷ್ಠ ವೇತನವನ್ನು ಪಾವತಿಸೋದು ಅದು ಕಡ್ಡಾಯ ಆಗಿರುತ್ತೆ. ಮತ್ತೆ ಸರ್ಕಾರಿ ಇಲಾಖೆ ಅದ್ರ ಮೂಲಕ ಕೊಡಬೇಕಾಗಿರುತ್ತೆ. ಅದೇ ಕಾರ್ಮಿಕ ಸ್ಪಂದನ ವೆಬ್ಸೈಟ್ ಇಂದ ಪ್ರತಿ ವರ್ಷ ನಾವೇನೇನು ರೈಸ್ ಮಾಡ್ತೀವಿ ಆ ವೆಬ್ಸೈಟ್ ಇಂದ ನೀವು ನಿಮ್ಮ ಮೊಬೈಲ್ ನಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಬೋನಸ್. ಈ ಬೋನಸ್ ನಮಗೆ ಅವಾಗಲೇ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟೆ. ಏನಿದೆ 20 ಜನಕ್ಕಿಂತ ಜಾಸ್ತಿ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಈ ಬೋನಸ್ ಪಾವತಿ ಕಾಯ್ದೆ ಎಫೆಕ್ಟ್ ಆಗುತ್ತೆ. 5 ವರ್ಷ ಮಿನಿಮಮ್ ಅವರು ಕೆಲಸ ಮಾಡಿದ್ದಲ್ಲಿ ಅವರು 5 ವರ್ಷ ಇದು ಸಂಸ್ಥೆ ಪ್ರಾರಂಭವಾದ ಮೇಲೆ ಕಡ್ಡಾಯವಾಗಿ ಕಮ್ಮಿ ಅಂದ್ರೆ 8.33 ಇಂದ ಹಿಡಿದು ಮ್ಯಾಕ್ಸಿಮಮ್ 20% ವರೆಗೂ ಬೋನಸ್ ಅನ್ನು ಪಡೆಯಲು ಎಲ್ಲ ಕಾರ್ಮಿಕರು ಅರ್ಹರಾಗಿರ್ತಾರೆ. ಮಿನಿಮಮ್ 8.33 ಕೊಡಲೇಬೇಕಾಗಿರುತ್ತೆ 5 ವರ್ಷ ಪ್ರಾರಂಭವಾದ ಮೇಲೆ. ಪ್ರತಿ ವರ್ಷ ಅಕ್ಟೋಬರ್ ಅಂತ್ಯದೊಳಗೆ ಹಿಂದಿನ ವರ್ಷದ ಬೋನಸ್ ನ ಕೊಡ್ಬೇಕಾಗುತ್ತೆ. ಏನು ಮಾರ್ಚ್ ಎಂಟಿಗೆ ಆರ್ಥಿಕ ವರ್ಷ ಮುಗಿಯುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಆ ಮುಂದಿನ ವರ್ಷದ ಅಕ್ಟೋಬರ್ ಒಳಗಡೆ ಹಿಂದಿನ ವರ್ಷದ ಬೋನಸ್ ಅನ್ನ ಅವರವರ ಖಾತೆಗೆ ಜಮಾ ಮಾಡುವುದು ಮಾಲೀಕರ ಬಾಧ್ಯತೆ ಆಗಿರುತ್ತೆ. ನೆಕ್ಸ್ಟ್ ಬೋನಸ್ ಪಾವತಿಗೆ ನಮೂನೆ ABCಗಳಲ್ಲಿ ರಿಜಿಸ್ಟರ್ ನ ನಿರ್ವಹಿಸ್ತಿರ್ತಾರೆ. ಅದು ನಿಮ್ಮ ಗಮನಕ್ಕೆ ಬಂದಿರಲ್ಲ, ನಾವು ಬಂದು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಪ್ರತಿ ವರ್ಷ ನಮೂನೆ D ಅವರು ವಾರ್ಷಿಕ ವರದಿನ ಸಲ್ಲಿಸ್ತಿರ್ತಾರೆ. ನೆಕ್ಸ್ಟ್ ಸಮಾನ ವೇತನ ಕಾಯ್ದೆ. ಇದು ಅಷ್ಟೇ, ಈಗ ಇದ್ರದ್ದು ವೈಲೇಷನ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ಮೊದಲಿತ್ತು ಹಳೆ ಕಾಲದಲ್ಲಿ ಗಂಡಿಗೊಂದು ರೇಟು ಹೆಣ್ಣಿಗೊಂದು ರೇಟು. ಇವಾಗ ಹೌಸ್ ಕೀಪಿಂಗ್ ಅಂದ್ರೆ ಗಂಡಿಗೂ ಅಷ್ಟೇ ಮಿನಿಮಮ್ ವೇಜಸ್, ಹೆಣ್ಣಿಗೂ ಅಷ್ಟೇ ಮಿನಿಮಮ್ ವೇಜಸ್. ಸೂಪರ್ವೈಸರ್ ಅಂದ್ರೆ ಗಂಡಿಗೂ ಅಷ್ಟೇನೆ ಹೆಣ್ಣಿಗೂ ಅಷ್ಟೇನೆ. ಆಪರೇಟರ್ ಅಂದ್ರೆ ಗಂಡಿಗೂ ಅಷ್ಟೇನೆ ಹೆಣ್ಣಿಗೂ ಅಷ್ಟೇನೆ. ಯಾವುದೇ ತಾರತಮ್ಯ ಇಲ್ಲ. ಅದೇನಾದ್ರು ಎಷ್ಟೋ ಜನ ತಗೊಳ್ಳೋದಿಲ್ಲ, ಹಿಂಗೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಇದು ESI ಇಲ್ಲದೆ ಇರೋರು ಕಂಪ್ನಿಯವರನ್ನೇ ಕೊಟ್ಬಿಡ್ತಾರೆ. ಕಂಪ್ನಿ ಎಂಪ್ಲಾಯೀಸ್ ಇವೆಲ್ಲ ಈಗ ಗಾರ್ಮೆಂಟ್ ನೋಡ್ತಾರೆ, ಬೇರೆ ಕಂಪ್ನಿ ಎಂಪ್ಲಾಯೀಸ್ ಕಂಪ್ನಿಯವರು ನಿಮಗೆ 6 ತಿಂಗಳು ಸಂಬಳ ಕೊಡ್ತಾರೆ. ಆದ್ರೆ ESI PF ಇರೋರು ಈ 6 ತಿಂಗಳ ಸಂಬಳನ ESI ನವರು ಕೊಡ್ತಾರೆ. ಯಾಕಂದ್ರೆ ನೀವು ಪ್ರತಿ ತಿಂಗಳು ESI ಖರ್ಚು ಕಟ್ತಿರಲ್ಲ, ಅದ್ರ ಪರವಾಗಿ ESI ಅಲ್ಲಿ ನೀವು ಯಾರಾದ್ರೂ ಆಗಿದ್ದು ನಿಮಗೆ ತೆರಿಗೆ ಸಹಾಯಧನ ಇದ್ದಾಗ ನೀವು ಆ ತಿಂಗಳು ESI ಹಾಸ್ಪಿಟಲ್ ಸಂಪರ್ಕಿಸಿ ಅಲ್ಲೊಂದು ಅರ್ಜಿ ಇರುತ್ತೆ, ಅದು ಫಿಲ್ ಮಾಡಿಕೊಂಡು ಕೊಟ್ಟಾಗ ನೀವು 6 ತಿಂಗಳು ಪಡೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ನಮಸ್ತೆ. ಏನು ನಮ್ಮ ಕಾರ್ಮಿಕ ಸಚಿವರು ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಮಿಕ ಕಾಯ್ದೆಗಳು ಮತ್ತು ಕಾರ್ಮಿಕ ಇಲಾಖೆಯಿಂದ ಏನು ಕಾರ್ಮಿಕರಿಗೆ ನೀಡಬೇಕಾಗಿರೋ ಸೌಲಭ್ಯಗಳು ಮತ್ತು ಯೋಜನೆಗಳ ಕುರಿತು ಕಾರ್ಯಾಗಾರವನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಂಡು ಎಲ್ಲ ಕಾರ್ಮಿಕ ಮುಖಂಡರಿಗೆ, ಕಾರ್ಮಿಕರಿಗೆ ಮತ್ತು ಉದ್ಯೋಗದಾತರಿಗೆ ಎಲ್ರಿಗೂ ತಿಳಿಸಬೇಕು ಅಂತ
ಡೈರೆಕ್ಷನ್ ನೀಡಿದರು. ಅದರ ಸಲುವಾಗಿ ಈ ದಿನ ನಾವು ಬಾಗೇಪಲ್ಲಿಯಲ್ಲಿ ಒಂದು ದಿನದ ಕಾರ್ಯಾಗಾರನ ಹಮ್ಮಿಕೊಂಡು ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಮತ್ತು ನಮ್ಮ ಮಂಡಳಿಯ ಸೌಲಭ್ಯಗಳು ಮತ್ತು ಅಸಂಘಟಿತ ಕಾರ್ಮಿಕರ ಮಂಡಳಿಯ ಸೌಲಭ್ಯಗಳಾದ ಕಾರ್ಮಿಕ ಸಹಾಯ ಹಸ್ತ ಮತ್ತು ಇ ಶ್ರಮ್ ಕಾರ್ಡು ಮತ್ತು ಗಿಗ್ ವರ್ಕರು ಮತ್ತು ಪತ್ರಿಕಾ ವಿತರಕರ ಪರಿಹಾರ ಯೋಜನೆಗಳ ಬಗ್ಗೆ ಈ ದಿನ ನಾವು ಕಾರ್ಯಾಗಾರ ಹಮ್ಮಿಕೊಂಡು ಎಲ್ಲ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಬರುವ ಸೌಲಭ್ಯಗಳ ಬಗ್ಗೆ ಕಾರ್ಯಾಗಾರದ ಮೂಲಕ ನಾವು ಎಲ್ಲರಿಗೂ ತಿಳಿಸಿದ್ದೀವಿ.